ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 77. ಶಿವಾನಿ ವೇದಾಂತ್ ಹಾಗೆ ನಿಧಾನವಾಗಿ ಹೇಳೋದನ್ನು ನೋಡಿ ಅನುಮಾನ ಬಂದು ಫೋನ್ ಲೈಟ್ನ ಹಾಕಿದ್ಲು ಶಿವಾನಿ. ಶಿವಾನಿ ಏನು ಮಾಡ್ತಿದೀಯಾ ಅಂತ ಮನೋಜ್ ಕೇಳೋ ಅಷ್ಟರಲ್ಲಿ ಅವರ ಎದುರುಗಡೆ ಹಾವು ಹೆಡೆ ಬಿಚ್ಚಿ ನಿಂತಿತ್ತು. ಅದನ್ನು ನೋಡಿದ ತಕ್ಷಣ ಯಾರಿಗೂ ಬಾಯಲ್ಲಿ ಮಾತೇ ಬರಲಿಲ್ಲ. ಅವನಿ ಶ್ರೀಜ ಶಿವಾನಿ ಕೈ ಹಿಡ್ಕೊಂಡು ನಿಂತರು. ನಾನು ಹೇಳ್ತಾ ಇರೋದು ಕೇಳಿದೆ ಮೂರ್ಖ, ಅಲ್ಲೇ ಕುಳಿತಿದ್ದೆ ಅಲ್ವಾ, ಇವಾಗ ನೋಡು ಏನಾಗಿದೆ ಅಂತ ಅಂದ ಮನೋಜ್. ಅಣ್ಣ, ಈಗಾಗಲೇ ಹಾವು ನೋಡಿ ಎಲ್ಲರೂ ಹೆದರುತ್ತಿದ್ದಾರೆ, ನೀವ್ಯಾಕೆ ಹಾಗೆ ಕಿರ್ಚಾಡ್ತೀರಾ ಅಂದ್ಲು ಅವನಿ. ಶಿವಾನಿ ಲೈಟ್ ಆಫ್ ಮಾಡಿದರೆ ಹಾವು ಹೊರಟೋಗುತ್ತೇನೋ ಅಂತ ಒಂದು ಸಾರಿ ಲೈಟ್ ಆಫ್ ಮಾಡು ಅಂತ ವೇದಾಂತ್. ಬೇಡ ಅಣ್ಣ, ಕತ್ಲೆಯಲ್ಲಿ ಯಾರ ಮೇಲೆ ಬರುತ್ತೋ ಏನೋ ಅಂದ್ಲು. ಹಾವು ಹಾಗೆ ಇರೋದನ್ನು ನೋಡಿ ಸ್ವಲ್ಪ ನಮಗೆ ದಾರಿ ಕೊಟ್ಟರೆ ನಾವು ಹಾಗೆ ಹೊರಟೋಗ್ತೀವಿ. ಆಮೇಲೆ ನಿನ್ನಿಷ್ಟ ಬಂದಷ್ಟು ಹೊತ್ತು ಹೆಡೆ ಬಿಚ್ಚಿ ಆಟ ಆಡಬಹುದು. ನಾಗರಾಜ ಪ್ಲೀಸ್ ನಮಗೆ ದಾರಿ ಕೊಡಲ್ವಾ ಅಂತ ಕೈ ಮುಗಿದು ತಡಬಡಾಯಿಸ್ತಾ ಬೇಡ್ಕೊಳ್ತಿದ್ದ ವೇದಾಂತ್. ನೀನು ಹಾಗೆ ಬೇಡ್ಕೊಂಡ್ರೆ ಹಾವು ಹೋಗುತ್ತಾ ಬಾವ, ಸೈಲೆಂಟಾಗಿ ಇರು, ಇಲ್ಲದೇ ಇದ್ದರೆ ಮೇಲೇ ಬರುತ್ತೆ ನೋಡು ಅಂತ ಶ್ರೀಜ ಹೇಳಿದ್ಲು. ಶಿವಾನಿ ಹಾವನ್ನು ಹೇಗೆ ಪಕ್ಕಕ್ಕೆ ಕಳಿಸೋದು ಅಂತ ಆಲೋಚಿಸ್ತಾ ಕೈಯಲ್ಲಿದ್ದ ಫೋನನ್ನು ಹಾವಿನ ಪಕ್ಕಕ್ಕೆ ಎಸೆದ್ಲು. ಹಾವು ಪಕ್ಕದಲ್ಲಿ ಫೋನ್ ಬೀಳ್ತಾ ಇದ್ದಂತೆ ಕೋಪದಿಂದ ಬುಸ್ಕುಡ್ತಾ ಆ ಫೋನ್ ಮೇಲೆ ತನ್ನ ಹೆಡೆಯಿಂದ ಕಚ್ಚಿತು. ಇದೇ ಚಾನ್ಸ್ ಅಂದ್ಕೊಂಡು ಎಲ್ಲರೂ ಕೂಡ ಅಲ್ಲಿಂದ ಓಡಲು ಶುರು ಮಾಡಿದರು. ಹಾಗೆ ಹಿಂದೆ ತಿರುಗಿ ನೋಡದೆ ಓಡ್ತಾ ಗೆಸ್ಟ್ ಹೌಸ್ನ ತಲುಪಿ ಸುಸ್ತಾಗಿ ಅಲ್ಲಿನ ಲಾನ್ನಲ್ಲಿ ಕುರ್ಚಿಗಳಿದ್ರೆ ಕುಳಿತುಕೊಂಡು ಟೇಬಲ್ ಮೇಲಿದ್ದ ನೀರನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಎಷ್ಟು ದೊಡ್ಡ ಗಂಡಾಂತರ ತಪ್ಪಿತು ಅಂದ್ಕೊಂಡ್ರು. ಇದೆಲ್ಲ ಇವನಿಂದಲೇ, ಹೋಗೋಣ ಬಾರೋ ಅಂದರೆ ಕೇಳಿದ್ನ ನಮ್ಮ ಮಾತನ್ನು, ಆರಿನವರು ಬರ್ತಾರೆ ಅಂತ ಅಲ್ಲೇ ಕೂತಿದ್ದೆ ಅಂತ ವೇದಾಂತ್ ತಲೆಗೆ ಒಂದು ಪೆಟ್ಟು ಕೊಟ್ಟ ಮನೋಜ್. ಹಬ್ಬ, ನನಗೇನೋ ಗೊತ್ತು ಮಾರಯ್ಯ ಹಾವು ಬರುತ್ತೆ ಅಂತ, ನಾವು ಬಂದೆವು, ಇನ್ನು ಅವರು ಬರಲಿಲ್ವಲ್ಲ, ಕಾಲ್ ಮಾಡು ಮನೋಜ್ ಅಂದ ವೇದಾಂತ್. ಹೌದು ಮನೋಜ್ ಅವರೇ, ಅತ್ತಿಗೆಯನ್ನು ಕರ್ಕೊಂಡು ಅಣ್ಣ ಹೇಗೆ ಬರ್ತಿದ್ದಾರೋ ಏನೋ, ಬೇಗ ಬರಲು ಹೇಳಿ, ನಾವು ಬಂದವು ಅಂತ ಅಂದ್ಲು. ನಾವು ಹೇಳುವ ಅಗತ್ಯ ಇಲ್ಲ ಶಿವಾನಿ ಅಂತ ಜಾಹ್ನವಿಯನ್ನು ಎರಡೂ ಕೈಗಳಿಂದ ಎತ್ಕೊಂಡು ಬರ್ತಾ ಇರುವ ಆರ್ಯನನ್ನು ನೋಡಿದರು ವೇದಾಂತ್ ಹಾಗೂ ಮನೋಜ್. ಆರ್ಯನವರೇ, ಮನೆಗೆ ಬಂದವು ಅಲ್ವಾ, ಇನ್ನು ಕೆಳಗೆ ಇಳಿಸಿ ಅಂದ್ಲು ಜಾಹ್ನವಿ. ಅಣ್ಣ, ಅತ್ತಿಗೆಗೆ ಏನಾಯಿತು ಅನ್ನುತ್ತಾ ಎಲ್ಲರೂ ಕೂಡ ಆರ್ಯನ ಹತ್ರ ಬಂದರು. ಜಾಹ್ನವಿಯನ್ನು ಕೆಳಗೆ ಇಳಿಸಿ, ಏನೂ ಆಗಿಲ್ಲ, ಜಾಹ್ನವಿ ಹಾವುಗಳನ್ನು ನೋಡಿ ಹೆದರಿದ್ದಾಳೆ, ಅದಕ್ಕೆ ಎತ್ಕೊಂಡು ಬಂದೆ ಅಂದ ಆರ್ಯ. ಏನು, ನಿಮಗೂ ಹಾವುಗಳು ಕಂಡ್ವಾ ಅಂತ ಕೇಳಿದರು. ಅಂದರೆ ನಿಮಗೂ ಕಂಡ್ವಾ ಅಂತ ಕೇಳಿದರು. ಕಾಣಿಸೋದೇನು ಅತ್ತಿಗೆ, ಹೆದರಿಕೆಯಿಂದ ಅಲ್ಲಿಂದ ಇಲ್ಲಿಗೆ ಓಡ್ತಾ ಬಂದವು ಅಂದ್ಲು ಶಿವಾನಿ. ಏನೋ ಈ ದಿನ ಎಲ್ರಿಗೂ ಹಾವುಗಳು ಕಾಣಿಸ್ಕೊಂಡು ಹೆದರಿಸಿವೆ ಅಂದ. ನೀನು ನಾವು ಹೇಳಿದ ಮಾತು ಕೇಳಿದರೆ ಈ ರೀತಿ ಸುಸ್ತಾಗಿ ಓಡ್ತಾ ಬರ್ತಾ ಇರಲಿಲ್ಲ ಅಲ್ವಾ ಬಾವ, ಈಗ ಏನಾಯಿತು, ನಿಮ್ಮಲ್ಲಿ ಯಾರಾದರೂ ಹಾವು ಮೊದಲು ನೋಡಿದ್ರಾ ಅಂತ ಕೇಳ್ದ ವೇದಾಂತ್. ಎಲ್ಲರೂ ಕೂಡ ನಾವು ಯಾರು ನೋಡಿಲ್ಲ ಅಂತಾನೆ ಹೇಳಿದರು. ನೀವು ಇದುವರೆಗೂ ನೋಡಿದ ಹಾವನ್ನು ನಾನು ತೋರಿಸ್ದೆ, ನೋಡಿದ್ರಾ? ಹಾಗಾದರೆ ವೇದಾಂತ್ ಅಂದರೆ ಏನು ಅಂದ್ಕೊಂಡಿದ್ದೀರಿ ಅಂತಿದ್ರೆ ಎಲ್ಲರೂ ಸೇರಿ ವೇದಾಂತ್ಗೆ 4 ಪೆಟ್ಟನ್ನು ಕೊಟ್ಟರು. ಓಯ್, ಏನೋ ಇದು ಹೀಗೆ ಹೊಡಿತಿದ್ದೀರಾ ಅಂತ ವೇದಾಂತ್ ಪ್ರಾಣವನ್ನು ಕೈಲಿ ಹಿಡ್ಕೊಂಡು ಓಡುವಂತೆ ಮಾಡಿ ಯಾವುದೋ ದೊಡ್ಡ ಸಾಹಸ ಮಾಡಿದ ಹಾಗೆ ಹೇಳ್ತಿದೆಯಲ್ಲ ವೇದಾಂತ್. ಅಬ್ಬ ನಿಲ್ಲಿಸಿ ಸಾಕು, ಈಗ ಮುಗೀತು ಅಲ್ವಾ, ನಡ್ರಿ ಎಲ್ಲ ಒಳಗೆ ಹೋಗಿ ಫ್ರೆಶ್ ಆಗಿ ಬನ್ನಿ ಅಂದ. ಸರಿ ಅಂತ ಎಲ್ಲ ಕೂಡ ಒಳಗೆ ಹೋದರು. ಆರ್ಯನ್ ಜಾಹ್ನವಿಯನ್ನು ಕರ್ಕೊಂಡು ಒಳಗಡೆ ಹೋದ. ಇತ್ತ ವೈಶು ಆರ್ಯನಿಂದ ಯಾವುದೇ ಫೋನ್ ಬರದೇ ಇರುವಾಗ ಕೋಪದಿಂದ ಅತ್ತಿತ್ತ ತಿರುಗ್ತಿದ್ದಾಳೆ. ನಾನು ಫೋನ್ ಮಾಡಿದೆ ಅಲ್ವಾ, ಕನಿಷ್ಠ ಪಕ್ಷ ಎತ್ತಿ ಉತ್ತರವನ್ನು ಹೇಳಲಿಲ್ಲ. ಆರ್ಯ ಬೇಕಂತಲೇ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ, ಅದಕ್ಕೆ ಫೋನ್ಗೆ ರಿಪ್ಲೈ ಕೂಡ ನೀಡ್ತಾ ಇಲ್ಲ. ನೀನು ಕೊಡದೇ ಇದ್ದರೆ ನಾನು ಸುಮ್ಮನೆ ಇರುವ ಜಾತಕದವಳಲ್ಲ ಆರ್ಯ ಅಂದ್ಕೊಂಡು ಹೊರಗೆ ಬಂದಳು ವೈಶು. ಇತ್ತ ಶರ್ಮಿಳಾ ಕೂಡ ಆರ್ಯನ ಫೋನ್ಗಾಗಿ ಕಾಯ್ತಾ ಇದ್ದಾಳೆ. ನನ್ನ ಹತ್ರ ಜಾಹ್ನವಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇವನು ಜಾಹ್ನವಿಯನ್ನು ಕರ್ಕೊಂಡು ಎಲ್ಲಿಗೆ ಹೋದ? ನನ್ನ ಹತ್ರ ಸುಳ್ಳು ಹೇಳಬೇಕಾದ ಅಗತ್ಯ ಏನಿತ್ತು ಇವನಿಗೆ ಅಂತ ಶರ್ಮಿಳಾ ಆರ್ಯನ ಬಗ್ಗೆನೇ ಆಲೋಚಿಸ್ತಾ ಇದ್ದರೆ ವೈಶು ಬಂದು ಅಲ್ಲಿ ಕುಳಿತುಕೊಂಡ್ಳು. ಆಂಟಿ, ಯಾವುದೋ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಿದ್ದೀರಾ, ಯಾವ ವಿಷಯದ ಬಗ್ಗೆ ಅಂತ ಕೇಳಿದ್ಲು. ಏನೂ ಇಲ್ಲ ಬಿಡು, ನೀನೇನು
ಮಲಗದೆ ಹೀಗೆ ಬಂದಿದೀಯಾ ಅಂತ ಕೇಳಿದ್ಲು. ನಿದ್ದೆ ಬರ್ತಿಲ್ಲ ಆಂಟಿ, ಹೊರಗೆ ಬರುವಷ್ಟರಲ್ಲಿ ನೀವು ಕಂಡ್ರಿ, ನಿಮಗೂ ನಿದ್ದೆ ಬರ್ತಿಲ್ವೇನೋ ಅಂತ ಕೇಳಿದ್ಲು. ನಿದ್ದೆ ಬಂದಿದ್ರೆ ನಾನು ಯಾಕೆ ಇಲ್ಲಿ ಇರ್ತೀನಿ ಅಂತ ಬೇಸರದಿಂದ ಅಂದ್ಲು ಶರ್ಮಿಳಾ. ಆರ್ಯನಿಗಾಗಿ ಏನಾದರೂ ಕಾಯ್ತಿದ್ದೀರಾ ಏನೋ ಅಂತ ಕೇಳಿದೆ ಆಂಟಿ ಅಂದ್ಲು. ಆರ್ಯನ್ ಬರಲ್ಲ ಅಂತ ಗೊತ್ತಿದ್ರು ನಾನು ಯಾಕೆ ಕಾಯ್ತೀನಿ ಅಂದ್ಲು. ಹೌದಲ್ವಾ ಆಂಟಿ, ನಿಜಕ್ಕೂ ಎಲ್ಲಿಗೆ ಹೋಗಿದ್ದಾನೆ ತಿಳಿಯದು, ಯಾವಾಗ ಬರ್ತಾನೆ ಅದು ತಿಳಿಯದು, ಅಂಥವನಿಗಾಗಿ ನೀವು ಯಾಕೆ ಕಾಯ್ತೀರಾ ಬಿಡಿ ಅಂದ್ಲು ವೈಶು. ಹಾಗೆ ಹೇಳ್ತಿದ್ದಂತೆ ಆರ್ಯನ್ ಮಾಡಿದ ಕೆಲಸ ನೆನಪಿಗೆ ಬಂದು ಇನ್ನೂ ಕೋಪ ಬಂದು ಆರ್ಯನ್ಗೆ ಕಾಲ್ ಮಾಡಿದ್ಲು. ಫೋನ್ ಸ್ವಿಚ್ ಆಫ್ ಅಂತ ಬಂತು. ಶರ್ಮಿಳಾ ಫೋನ್ ಮಾಡೋದನ್ನು ನೋಡಿ ಆರ್ಯನಿಗೆ ಇರಬೇಕು ಅಂದ್ಕೊಂಡು ಮನಸ್ಸಿನಲ್ಲಿ ಈಗ ಎಲ್ಲಿದೆಯೋ ಹೇಳ್ದೆ ಹೇಗೆ ಇರ್ತೀಯ ಅಂದ್ಕೊಳ್ತಾ ಶರ್ಮಿಳನ್ನು ನೋಡಿದ್ಲು. ಶರ್ಮಿಳಾ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಕೋಪದಿಂದ ಹೇಳಿ ಎದ್ದು ಮೇಲೆ ಹೋದ್ಲು. ಆರ್ಯ ಬರೋವರೆಗೂ ಆರ್ಯ ಎಲ್ಲಿದ್ದಾನೋ ಯಾರಿಗೂ ತಿಳಿಯದು ಅಂತ ಈಗ ವೈಶುಗೆ ಅರ್ಥ ಆಯಿತು. ಬಾಲನ್ ರೂಮ್ನಿಂದ ಶಿಷ್ಯರು ಹೊರಗೆ ಬರೋದನ್ನು ನೋಡಿ ಅವರು ಈಗ ಒಬ್ಬರೇ ಇರುವ ಹಾಗಿದೆ, ಈಗ ಹೋಗಿ ನಾನು ಮಾತನಾಡಿದರೆ ಚೆನ್ನಾಗಿರುತ್ತೆ ಅಂತ ಬಾಲನ್ ರೂಮ್ ಹತ್ರ ಬಂದು ಡೋರ್ನ ತಟ್ಟಿದ್ಲು ವೈಶು. ಬಾಲನ್ ಬಂದು ಡೋರ್ನ ತೆಗೆದು ಎದುರಿಗೆ ಇದ್ದ ವೈಶುಳನ್ನು ನೋಡಿ ಬೆಳಗ್ಗೆ ಕೂಡ ವೈಶಾಲಿ ಏನೋ ಹೇಳಲು ಬಂದಿದ್ದು ನೆನಪಿಗೆ ಬಂತು. ಬಾ ವೈಶಾಲಿ ಅಂತ ರೂಮ್ ಒಳಗಡೆ ಕರೆದ ಬಾಲನ್. ಜಾಹ್ನವಿಯನ್ನು ರೂಮ್ಗೆ ಕರ್ಕೊಂಡು ಹೋಗಿ ನೀನು ಫ್ರೆಶ್ ಆಗಿ ಬಾ ಜಾಹ್ನವಿ ಅಂದ ಇತ್ತ ಆರ್ಯ. ಜಾಹ್ನವಿ ಬೆಡ್ ಮೇಲೆ ಕುಳಿತು ಹಿಂದಕ್ಕೆ ಮಲಗಿ, ಈಗ ಸ್ನಾನ ಮಾಡಲು ನನ್ನ ಕೈಯಿಂದ ಆಗಲ್ಲ, ನೀವೇ ಮಾಡಿ ಬನ್ನಿ ಆರ್ಯನವರೇ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ಲು ಜಾಹ್ನವಿ. ಜಾಹ್ನವಿ ನಿನ್ನ ಮೈಯೆಲ್ಲ ಬೆವತ್ತು ಹೋಗಿದೆ, ಏಳು ಬಂಗಾರ, ಎದ್ದು ಸ್ನಾನ ಮಾಡಿದರೆ ನಿಮಗೆ ಸುಸ್ತು ಕಡಿಮೆ ಆಗುತ್ತೆ, ನೀವು ಸ್ನಾನ ಮಾಡಿ ಬಂದು ಊಟಕ್ಕೆ ಹೋಗಿ ಬನ್ನಿ ಆರ್ಯ, ನನ್ನನ್ನು ಮಾತ್ರ ಡಿಸ್ಟರ್ಬ್ ಮಾಡಬೇಡಿ ಅಂದ್ಲು. ನೀನು ಊಟಕ್ಕೆ ಬರದೆ ಏನು ಮಾಡ್ತೀಯ ಜಾಹ್ನವಿ, ಆರ್ಯನವರೇ ನನಗೆ ಹಸಿವಾಗ್ತಿಲ್ಲ, ನಿದ್ದೆ ಬರ್ತಿದೆ, ನನ್ನನ್ನು ಮಲಗಲು ಬಿಡಿ ಅಂದ್ಲು. ನಿನ್ನನ್ನು ಹೀಗೆ ಬಿಟ್ಟರೆ ಕೇಳಲ್ಲ ಎನ್ನುತ್ತಾ ಜಾಹ್ನವಿಯನ್ನು ಕರ್ಕೊಂಡು ಹೋಗಿ ವಾಶ್ರೂಮ್ನಲ್ಲಿ ಶವರ್ ಕೆಳಗೆ ನಿಲ್ಲಿಸಿ ಶವರ್ ಆನ್ ಮಾಡ್ದ ಆರ್ಯ. ಜಾಹ್ನವಿ ಮೈ ಮೇಲೆ ನೀರು ಬೀಳ್ತಿದ್ದಂತೆ ಜಾಹ್ನವಿಗೆ ತಕ್ಷಣ ಚಳಿ ಬಂದು ನಡುಗ್ತಿದ್ಲು. ಆರ್ಯನ್ ನೋಡಿ ಜಾಹ್ನವಿ ಏನಾಯಿತು ಅಂತ ಕೇಳ್ದ. ಜಾಹ್ನವಿಗೆ ಬಾಯಿಂದೆ ಮಾತೇ ಬರ್ತಿಲ್ಲ, ವಿಪರೀತವಾದ ಚಳಿ ಆಗ್ತಿದೆ. ಆರ್ಯನ್ ಜಾಹ್ನವಿ ಮೈ ಮುಟ್ಟಿ ನೋಡಿದರೆ ಸ್ವಲ್ಪ ಮೈ ಬಿಸಿಯಾಗಿತ್ತು. ಏನು ಜಾಹ್ನವಿ ಮೈ ಬಿಸಿಯಾಗಿದೆ ಅಂತ ಹೇಳ್ಬಹುದಿತ್ತು ತಾನೇ ಅಂದ ಆರ್ಯ. ಶವರ್ ಆಫ್ ಮಾಡಿ ಟವಲ್ ತಗೊಂಡು ಜಾಹ್ನವಿ, ಇದೋ ತಗೋ ಟವಲ್, ಬಟ್ಟೆ ಬಿಚ್ಚಿ ಬೇರೆ ಬದಲಾಯಿಸ್ಕೊ ಅಂತ ಕೊಡ್ತಿದ್ರೆ ಆರ್ಯನವರೇ ಚಳಿ ಹೆಚ್ಚಾಗಿದೆ ಅಂತ ನಡುಕ್ತಾ ಹೇಳಿದ್ಲು. ಹೌದಾ ಅಂತ ಆರ್ಯನ್ ಜಾಹ್ನವಿಯ ಒದ್ದೆ ಬಟ್ಟೆಗಳನ್ನು ತೆಗೆದು ನೈಟ್ ಡ್ರೆಸ್ ಹಾಕಿ ಹೊರಗಡೆ ಕರೆತಂದು ಬೆಡ್ ಮೇಲೆ ಮಲಗಿಸಿ ಬ್ಲ್ಯಾಂಕೆಟ್ ಹೊದಿಸಿ AC ಆಫ್ ಮಾಡಿ ಜಾಹ್ನವಿ ನಾನು ಇಷ್ಟಲ್ಲೇ ಬರ್ತೀನಿ ಇರು ಅಂತ ಹೇಳಿ ಕೆಳಗೆ ಹೋಗಿ ಮನೋಜ್ ಅವರಿಗೆ ಊಟ ಮಾಡಿ ಮಲಗಲು ಹೇಳ್ದ. ಸೀತಮ್ಮನಿಗೆ ಬಿಸಿ ಹಾಲು ತರಲು ಹೇಳಿ ಮೇಲೆ ಹೋದ ಆರ್ಯ. ಅದಕ್ಕೆ ಸುಸ್ತಾಗಿ ಮಲಗಿದಾಳೆ, ಅದಕ್ಕೆ ಅಣ್ಣ ಹಾಲು ತರಲು ಹೇಳಿ ಹೋಗಿದ್ದಾರೆ ಅನಿಸುತ್ತೆ, ಬನ್ನಿ ನಾವು ಕೂಡ ಊಟ ಮಾಡೋಣ ಅಂದ್ಲು ಶಿವಾನಿ. ಆರ್ಯನ್ ರೂಮ್ಗೆ ಹೋಗಿ ಟ್ಯಾಬ್ಲೆಟ್ ತೆಗೆದು ಜಾಹ್ನವಿ ಎದ್ದು ಟ್ಯಾಬ್ಲೆಟ್ ತಗೋ ಅಂತ ಎಬ್ಸಿ ಕೂರಿಸ್ದ. ಜಾಹ್ನವಿಗೆ ಟ್ಯಾಬ್ಲೆಟ್ ಕೊಟ್ಟು ಮಲಗು ಅಂತ ಮಲಗಿಸ್ದ ಆರ್ಯ. ಜಾಹ್ನವಿ ಮಲ್ಕೊಂಡು ಆರ್ಯನವರೇ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂದ್ಲು. ಮೊದಲು ನಿನಗೆ ಗುಣ ಆಗಲಿ ಜಾಹ್ನವಿ, ಆಮೇಲೆ ತಿಂತೀನಿ ಬಿಡು ಅಂತ ಆರ್ಯ. ನಾನು ಟ್ಯಾಬ್ಲೆಟ್ ತಗೊಂಡ್ಮೇಲೆ ಕಡಿಮೆ ಆಗುತ್ತೆ ಬಿಡಿ, ನೀವು ಹೋಗಿ ಬನ್ನಿ ಊಟ ಮಾಡಿ. ಜಾಹ್ನವಿ ಪಕ್ಕದಲ್ಲಿ ಕೂತು ನನಗೆ ಈಗ ಹಸಿವಿಲ್ಲ ಜಾಹ್ನವಿ, ನೀನು ಏನು ಯೋಚನೆ ಮಾಡದೆ ಮಲ್ಕೊ ಅಂದ ಆರ್ಯ. ನನಗೀಗ ಏನಾಗಿದೆ ಅಂತ ಆರ್ಯ ಅವರೇ ಸ್ವಲ್ಪ ಚಳಿ ಅನ್ನಿಸ್ತು ಅಷ್ಟೇ ಅಲ್ವಾ, ಈಗ ಚೆನ್ನಾಗೇ ಇದ್ದೀನಿ ನೋಡಿ, ಎಷ್ಟು ಹುಷಾರಾಗಿ ಮಾತನಾಡ್ತಿದ್ದೀನಿ ಅಂತ ಅವಳು ಹೇಳಲು ಹೋದಾಗ ಜಾಹ್ನವಿ, ಇನ್ಮೇಲೆ ನಿನಗೆ ಏಟು ಬೀಳುತ್ತೆ ನೋಡು, ಆವಾಗಲೇ ಬೇಡ ಅಂದರೂ ಕೇಳದೆ ಅಷ್ಟು ದೂರ ನಡ್ಕೊಂಡು ಬಂದೆ, ಇವಾಗ ಹೀಗೆ ಚಳಿ ಮಾಡ್ಕೊಂಡಿದೀಯಾ, ಸೈಲೆಂಟಾಗಿ ಮಲಗ್ತೀಯಾ ಇಲ್ವಾ ಅಂತ ಹೇಳ್ದ ಆರ್ಯ. ಏನು ಗಂಡನೋ ಏನೋ, ಹೆಂಡತಿಗೆ ಚಳಿ ಅಂದರೆ ಹೊದಿಕೆ ಹೊದಿಸೋ ಗಂಡನನ್ನು ನಿಮ್ಮ ಮನೆ ನೋಡಿದ್ದೀನಿ ಅಂತ ಮೂತಿ ತಿರುಗಿಕೊಂಡ್ಲು. ಚಳಿ ಅಂದರೆ ಹೊದಿಕೆ ಹೊದಿಸ್ದೆ ಇನ್ನೇನು ಮಾಡಬೇಕು ಅಂದ. ಅದು ಗೊತ್ತಿದ್ರೆ ನೀವು ಯಾಕೆ ಹಾಗೆ ದೂರದಲ್ಲಿ
ಕುರ್ಚಿಯಲ್ಲಿ ಕೂರ್ತೀರಾ ಅಂದ್ಲು. ಆರ್ಯನ್ ಎದ್ದು ಜಾಹ್ನವಿ ಹತ್ರ ಬಂದು, ಜಾಹ್ನವಿ, ನಿನ್ನೆ ನೀನು ತಲೆ ಸುತ್ತು ಬಂದು ಕೆಳಗಡೆ ಬಿದ್ದಾಗ ತಲೆಗೆ ಏನು ಏಟ್ ಬಿದ್ದಿಲ್ಲ ತಾನೇ ಅಂದ. ಯಾಕೆ ಆರ್ಯನವ್ರೆ ಹಾಗೆ ಕೇಳ್ತಾ ಇದ್ದೀರಾ? ಏನೂ ಇಲ್ಲ, ನೀನು ಏನೋ ಹುಚ್ಚಾಗಿ ಮಾತನಾಡ್ತಿದ್ರೆ ಡೌಟ್ ಬಂತು, ಅದಕ್ಕೆ ಕೇಳಿದೆ ಅಂದ. ಆರ್ಯನವ್ರೆ ಅಂತ ಕೋಪದಿಂದ ನೋಡಿದ್ಲು. ಇಲ್ಲ ಅಂದರೆ ನನಗೇನು ಗೊತ್ತಿಲ್ಲ ಅಂತೀಯಾ? ಹೆಂಡತಿಗೆ ಚಳಿ ಅಂದರೆ ಗಂಡನೇ ಹೊದಿಕೆಯಾಗಿ ಚಳಿ ಇಲ್ಲದ ಹಾಗೆ ಮಾಡಬೇಕು ಅಂತ ನನಗೆ ಗೊತ್ತು. ಅಬ್ಬಾ, ಗೊತ್ತಿದ್ರೆ ಅಷ್ಟು ದೂರದಲ್ಲಿ ಯಾಕೆ ಕೂರ್ತಿದ್ರಿ ಅಂದ್ಲು ಜಾಹ್ನವಿ. ಆರ್ಯನ್ ಜಾಹ್ನವಿ ಪಕ್ಕದಲ್ಲಿ ಕೂತು ತಲೆ ಮೇಲೆ ಕೈ ಇಟ್ಟು ಸವರ್ತಾ, ಯಾಕಂದರೆ ನೀನು ಇವತ್ತೇ ಹಾಸ್ಪಿಟಲ್ನಿಂದ ಬಂದಿದ್ದೀಯ ಅಲ್ವಾ, ನಿನ್ನನ್ನು ಜಾಗೃತಿಯಾಗಿ ನೋಡ್ಕೊಳ್ಬೇಕು ಅಲ್ವಾ, ಅದಕ್ಕೆ ಹೋಗಿ ಹಾಗೆ ದೂರದಲ್ಲಿ ಕೂತಿದ್ದೆ. ಆರ್ಯನ್ ಕೈ ತೆಗೆದು ಕೆನ್ನೆ ಮೇಲೆ ಇಟ್ಕೊಳ್ತಾ, ನೀವು ನನ್ನ ಪಕ್ಕದಲ್ಲಿ ಇದ್ದರೆ ಸಾಕು ಆರ್ಯನ್ ಅವರೇ, ನನಗೆ ಬೆಟ್ಟದಷ್ಟು ಬಲ ಅಂದ್ಲು. ನಾನು ನಿನ್ನ ಪಕ್ಕದಲ್ಲೇ ಇರ್ತೆ ಇನ್ನೆಲ್ಲಿರ್ತೀನಿ ಹೇಳು, ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇರ್ತೀನಿ. ಜಾಹ್ನವಿ, ಸೀತಮ್ಮ ಜಾಹ್ನವಿಗೆ ಹಾಲು ಆರ್ಯನ್ಗೆ ಊಟ ತಗೊಂಡು ಬಂದು ಬಾಗಿಲನ್ನ ತಟ್ಟಿದ್ಲು. ಜಾಹ್ನವಿಗೆ ಸೀತಮ್ಮ ಹಾಲು ತಂದಿರ್ತಾಳೆ ಅಂತ ಬಂದು ಬಾಗಿಲು ತೆಗೆದ ಆರ್ಯ. ಸೀತಮ್ಮನ ಕೈಯಲ್ಲಿದ್ದ ಪ್ಲೇಟ್ ನೋಡಿ, ಸೀತಮ್ಮ ಊಟ ತರಲು ಹೇಳಿರ್ಲಿಲ್ವಲ್ಲ ಅಂದ. ನೀವು ಹೇಳಬೇಕಾ, ನೀವು ಊಟ ಮಾಡಿಲ್ಲ ಅಂತ ಗೊತ್ತು ತಾನೇ ಯಜಮಾನ್ರೆ, ಅದಕ್ಕೆ ತಗೊಂಡು ಬಂದೆ ಅಂದ್ಲು. ಸರಿ, ಪ್ಲೇಟ್ ತಗೊಂಡು ಸೀತಮ್ಮ ನೀನು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಬಾಗಿಲು ಹಾಕಿ ಜಾಹ್ನವಿ ಹತ್ರ ಹೋಗಿ ಪ್ಲೇಟ್ನ ಟೇಬಲ್ ಮೇಲೆ ಇಟ್ಟ ಆರ್ಯ. ಜಾಹ್ನವಿ, ನೀನು ಹಾಲು ಕುಡಿದ್ಬಿಡು ಅಂದ. ಜಾಹ್ನವಿ ಎದ್ದು ಕೂತು ಹಾಲು ತಗೊಂಡು, ನಾನು ಹಾಲು ಕುಡಿತೀನಿ, ನೀವು ಊಟ ಮಾಡಿ ಆರ್ಯ ಅಂದ್ಲು. ಪರವಾಗಿಲ್ಲ ಬಿಡು, ಮೊದಲು ನೀನು ಕುಡಿ, ನಾನು ತಿಂತೀನಿ ಅಂದ. ಆರ್ಯನವರೇ, ನೀವು ಖಂಡಿತ ನನ್ನ ಮಾತು ಕೇಳ್ತಾನೆ ಇಲ್ಲ. ಸರಿ ಸರಿ ತಿಂತೀನಿ ಬಿಡು ಅಂತ ಊಟದ ಪ್ಲೇಟ್ನ ತಗೊಂಡ ಆರ್ಯ. ಇತ್ತ ಅವನಿ ಕ್ರಿಷ್ಗಾಗಿ ಕಾಯ್ತಾ ಕೂತಿದ್ಲು. ಶಿವಾನಿ ಬಂದು, ಅವನಿ ಮಲಗದೆ ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು. ಕ್ರಿಷ್ ಬರ್ತಾನೇನೋ ಅಂತ ಕೂತಿದ್ದೀನಿ. ಶಿವಾನಿ, ಅವನು ಇನ್ನೂ ಬಂದಿಲ್ಲ, ಒಂದ್ಸಲ ಫೋನ್ ಮಾಡಿ ಕೇಳಬಾರ್ದಾಗಿತ್ತಾ ಅಂತ ಹೇಳಿದ್ಲು ಶಿವಾನಿ. ಬರ್ತೇನೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ಮಾಡಲಿಲ್ಲ ಶಿವಾನಿ, ತಡ ಆಯಿತು ಅಲ್ವಾ ಅವನಿ, ಬರ್ತಾನೋ ಇಲ್ವೋ ಫೋನ್ ಮಾಡಿ ಕೇಳಬಹುದಲ್ವಾ ಅಂದ್ಲು ಶಿವಾನಿ. ಸರಿ ಶಿವಾನಿ ಅಂತ ಹೇಳಿ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ಲು ಕ್ರಿಷ್ಗೆ. ಕ್ರಿಷ್ ಫೋನ್ ಎತ್ತಿ, ಹಲೋ ಅವನಿ ಅಂದ. ಎಲ್ಲಿದ್ದೀಯಾ ಕ್ರಿಷ್, ಇನ್ನೂ ಬಂದಿಲ್ಲ, ಯಾಕೆ ಅಂತ ಕೇಳಿದ್ಲು. ಅವನಿ, ನಾನೇ ಮಾಡೋಣ ಫೋನ್ನ ಅಂದ್ಕೊಂಡೆ, ಆಫೀಸ್ನಲ್ಲಿ ಲೇಟ್ ಆಯಿತು ಅಂತ ಅಲ್ಲಿಗೆ ಬರೋಕ್ಕೆ ಆಗಲಿಲ್ಲ ಅವನಿ, ಈವಾಗಲೇ ಮನೆಗೆ ಬಂದೆ. ನಾಳೆ ಸಂಡೇ ಅಲ್ವಾ, ನಾನು ನಾಳೆ ಬರ್ತೀನಿ ಬಿಡು, ನೀನು ಬರ್ತೀಯ ಅಂತ ನಿನಗಾಗಿ ಕಾಯ್ತಿದ್ದೆ ಕ್ರಿಷ್. ಸರಿ ಕ್ರಿಷ್ ಇಡ್ತೀನಿ ಅಂತ ಹೇಳಿ ಫೋನ್ ಇಟ್ಲು. ಬರ್ತಿಲ್ವಂತೆ ಶಿವಾನಿ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ದ ಅಂದ್ಲು. ನಾವು ಹೋಗೋಣ ಅಂತ ರೂಮ್ ಒಳಗಡೆ ಹೋದರು ಇಬ್ಬರು ಕೂಡ. ಆರ್ಯನ್ ಊಟ ಮಾಡಿ ಜಾಹ್ನವಿ ಹತ್ರ ಇದ್ದ ಗ್ಲಾಸ್ನ ತಗೊಂಡು ಪಕ್ಕದಲ್ಲಿ ಇಟ್ಟು, ಈಗ ಮಲ್ಕೋ ಜಾನು ಅಂದ. ನೀವು ಬನ್ನಿ ಮಲ್ಗೋಣ ಅಂದ್ಲು ಜಾಹ್ನವಿ. ನಾನು ಅಲ್ಲಿ ಸೋಫಾದಲ್ಲೇ ಮಲ್ಕೋತೀನಿ, ಜಾಹ್ನವಿ ನೀನು ಮಲ್ಕೋ ಅಂತ ದಿಂಬು ತೆಗೆದಿದ್ರೆ ಜಾಹ್ನವಿ ಆರ್ಯನ್ ಕೈಲಿದ್ದ ದಿಂಬನ್ನು ಕಿತ್ಕೊಂಡ್ಳು. ಜಾಹ್ನವಿ, ಏನು ಮಾಡ್ತಿದ್ದೀಯಾ, ದಿಂಬು ಹೀಗೆ ಕೊಡು ಅಂದ. ನೀವು ಬೆಡ್ ಮೇಲೆ ಮಲಗದೆ ಅಲ್ಲಿ ಯಾಕೆ ಮಲಗೋದು ಆರ್ಯನ್ ಅವರೇ? ಜಾಹ್ನವಿ, ನಾನು ಮಲಗಿದ್ರೆ ನೀನು ಫ್ರೀಯಾಗಿ ಇರಲ್ಲ, ನೀನು ಫ್ರೀಯಾಗಿ ಮಲಗು. ಜಾಹ್ನವಿ ದಿಂಬನ್ನ ಕೊಟ್ಬಿಟ್ಟು, ನಿಮಗೆ ನನ್ನ ಪಕ್ಕ ಮಲಗೋದು ಇಷ್ಟ ಇಲ್ಲ ಅಂದರೆ ಸರಿ, ನಿಮ್ಮ ಇಷ್ಟ ಬಿಡಿ, ನೀವು ಹೋಗಿ ಅಲ್ಲೇ ಮಲಗಿ ಅಂತ ಜಾಹ್ನವಿ ಆ ಕಡೆ ಮುಖವನ್ನು ತಿರುಗಿಸ್ಕೊಂಡ್ಳು. ಜಾಹ್ನವಿ ಅಂತ ಬೆಡ್ ಮೇಲೆ ಕೂತ ಆರ್ಯ, ನಿನ್ನ ಪಕ್ಕ ಮಲಗೋದು ನನಗೆ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೋತಿದೀಯಾ? ನಿಮಗೆ ಇಷ್ಟ ಇಲ್ಲದೆ ತಾನೇ ನೀವು ಸೋಫಾದಲ್ಲಿ ಮಲಗ್ತೀನಿ ಅಂದಿದ್ದು? ಅದೇನೂ ಇಲ್ಲ ಜಾಹ್ನವಿ, ನಾನು ಇಲ್ಲೇ ಮಲಗ್ತೀನಿ, ನೀನು ಕೂಡ ಮಲ್ಕೋ ಅಂದ. ಜಾಹ್ನವಿ ಸಂತೋಷವಾಗಿ ಸರಿ ರೀ ಅಂತ ಮಲಗಿದ್ಲು. ಆರ್ಯನ್ ಜಾಹ್ನವಿ ಪಕ್ಕದಲ್ಲಿ ಮಲಗಿ, ಜಾಹ್ನವಿ ನಿನ್ಗೆ ಈಗ ಹೇಗಿದೆ ಅಂತ ಕೇಳ್ದ. ನೀವು ಈಗ ನನ್ನ ಪಕ್ಕದಲ್ಲಿ ಇರೋವಾಗ ನನಗೇನಂತೆ, ನಾನು ಚೆನ್ನಾಗೇ ಇದ್ದೀನಿ, ಇನ್ನು ಚಳಿ ಅಂತೀರಾ, ನೀವು ನನ್ನ ಪಕ್ಕ ಮಲಗಿದ ತಕ್ಷಣ ಚಳಿಯೆಲ್ಲ ಓಡಿ ಹೋಯ್ತು ಅಂತ ನಗ್ತಾ ಹೇಳಿದ್ಲು. ಜಾಹ್ನವಿ ಆರ್ಯನ್ ಕಡೆ ತಿರುಗಿ ಮಲಗಿ, ಎಷ್ಟೋ ದಿನಗಳ ಮೇಲೆ ಮತ್ತೆ ನಾವು ಹೀಗೆ ಮಲಗಿದ್ದೀವಿ ಅಲ್ವಾ ಆರ್ಯನ್ ಅವರೇ? ಆರ್ಯನ್ ಕೂಡ ಜಾಹ್ನವಿ ಕಡೆ ತಿರುಗಿ, ಈ ದೂರ ನಮಗೆ ಕೆಲವು ದಿನಗಳು ಮಾತ್ರನೇ ಜಾಹ್ನವಿ,
ಆಮೇಲೆ ನೀನು ನನ್ನ ರೂಮ್ನಲ್ಲಿ ನನ್ನ ಪಕ್ಕದಲ್ಲೇ ಮಲಗ್ತೀಯ ಅಂದ. ನಾನು ಕೂಡ ಆ ದಿನಕ್ಕಾಗಿಯೇ ಕಾಯ್ತಾ ಇದ್ದೀನಿ ಆರ್ಯನವ್ರೆ ಅಂತ ಆರ್ಯನನ್ನು ಅಪ್ಕೊಂಡು ಮಲಗಿದ್ಲು ಜಾಹ್ನವಿ. ಆರ್ಯನ್ ಕೂಡ ಜಾಹ್ನವಿ ಸುತ್ತ ಕೈ ಹಾಕಿ ಜಾಹ್ನವಿ ಹತ್ತಿರಕ್ಕೆ ಬಂದು ಹಣೆಯ ಮೇಲೆ ಮುತ್ತಿಟ್ಟು ಇನ್ನೂ ಮಲ್ಕೋ ನೀನು ಅಂದ. ಜಾಹ್ನವಿ ಎದೆಗೆ ಹತ್ತಿರವಾಗಿ ಬಂದು ಆರ್ಯನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಜಾಹ್ನವಿ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ ತಕ್ಷಣ ಆರ್ಯನ್ ಎದೆಯಲ್ಲಿ ಏನೋ ಒಂದು ತಿಳಿಯದ ಸಿಹಿಯಾದ ಅನುಭೂತಿ ಮೂಡ್ತು. ಜಾಹ್ನವಿಯನ್ನು ತನ್ನ ಎದೆಗೆ ಹತ್ತಿರವಾಗಿ ಸೇರಿಸ್ಕೊಂಡು ಮಲಗಿದ. ಇತ್ತ ಮನೆಯಲ್ಲಿ ವೈಶಾಲಿ ಬಾಲನ್ ರೂಮ್ನ ಒಳಗೆ ಹೋಗಿ ನಿಂತ್ಕೊಂಡಿದ್ದು. ಕೂತ್ಕೋ ವೈಶಾಲಿ ಅಂದ. ಅವನು ವೈಶಾಲಿ ಕೂತು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂದ್ಲು. ನೀನು ಇದಕ್ಕೂ ಮುಂಚೆ ಏನೋ ಹೇಳಬೇಕು ಅಂತ ನೋಡ್ತಿದ್ದದನ್ನು ನಾನು ಗಮನಿಸಿದೆ ವೈಶಾಲಿ. ಏನದು ಹೇಳು ಅಂದ ಬಾಲನ್. ನೀವು ಒಳ್ಳೆ ವೈದ್ಯರು ಅಂತ ಕೇಳಿದ್ದೀನಿ. ನನಗೆ ಇರುವ ಪ್ರಾಬ್ಲಮ್ ಬಗ್ಗೆ ನಿಮಗೆ ಹೇಳೋಣ ಅಂತ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಆದರೆ ಇವತ್ತು ಆ ಟೈಮ್ ಬಂತು. ನೀನು ಎಷ್ಟು ಪ್ರಯತ್ನಿಸಿದರೂ ಆ ಮೇಲಿರೋನ ದಯೆ ಇಲ್ಲದೆ ಏನು ಮಾಡೋಕ್ಕೆ ಆಗಲ್ಲ ವೈಶಾಲಿ. ನೀವು ಹೇಳಿದ್ದು ನಿಜಾನೇ. ನಿಮಗೆ ಹೇಳಬೇಕು ಅಂತ ಎಷ್ಟೋ ಸಲ ಪ್ರಯತ್ನಿಸಿದ್ನೋ, ಆದರೆ ಅದು ಇವತ್ತಿಗೆ ಸಾಧ್ಯ ಆಯಿತು. ಇಷ್ಟಕ್ಕೂ ನಿನ್ನ ಪ್ರಾಬ್ಲಮ್ ಆದರೂ ಏನು ಅಂತ ಹೇಳಲೇ ಇಲ್ಲ ವೈಶಾಲಿ ಅಂತ ಕೇಳ್ದ ಬಾಲನ್. ನನಗೆ ಬ್ರೈನ್ ಟ್ಯೂಮರ್ ಇದೆ ಬಾಲನ್ ಅವರೇ ಅಂದ್ಲು. ಬಾಲನ್ ಆ ಮಾತು ಕೇಳಿದ ತಕ್ಷಣ ನಂಬಲಾಗದಂತೆ ವೈಶು ಕಡೆ ನೋಡ್ದ. ವೈಶಾಲಿ ನೀ ಹೇಳ್ತಾ ಇರೋದು ನಿಜ ತಾನೇ ಅಂತ ಕೇಳ್ದ. ನಿಮ್ಮ ಹತ್ರ ನಾನು ಯಾಕೆ ಸುಳ್ಳು ಹೇಳಲಿ? ನನಗೆ ಸುಳ್ಳು ಹೇಳಬೇಕಾದ ಅಗತ್ಯ ತಾನೇ ಏನಿದೆ? ನನಗೆ ನಿಜವಾಗಿಯೂ ಟ್ಯೂಮರ್ ಇದೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ನನಗೆ ಹೀಗಿದೆ ಅಂತ ಎಲ್ಲರಿಗೂ ತಿಳಿಯೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಎಲ್ಲರ ಮುಂದೆ ಕೇಳೋಕ್ಕೆ ಆಗ್ತಿರ್ಲಿಲ್ಲ. ನನಗೆ ಅರ್ಥ ಆಯಿತು ವೈಶಾಲಿ. ನಾನು ಕೂಡ ಯಾರಿಗೂ ಹೇಳಲ್ಲ ಬಿಡು ಅಂದ. ಬಾಲನ್ ಅವರೇ, ನನಗಿರುವ ಈ ಟ್ಯೂಮರನ್ನು ವಾಸಿ ಮಾಡಬಲ್ಲಿರಾ ಅಂತ ಕೇಳಿದ್ಲು. ಬಾಲನ್ ಯೋಚಿಸ್ತಾ ನಿನ್ನ ರಿಪೋರ್ಟ್ಗಳನ್ನು ನೋಡಿ ಆಮೇಲೆ ವಿಷಯ ಹೇಳ್ತೀನಿ ಅಂದ. ನೀವು ಇಲ್ಲಿಗೆ ಬಂದಾಗಿಂದ ನಿಮ್ಮನ್ನು ನಾನು ಗಮನಿಸ್ತಾನೇ ಇದ್ದೀನಿ ಅಂಕಲ್ ನಡೆಯೋಕ್ಕೆ ಆಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರೆ ನೀವು ಮಾತ್ರ ನಿಮ್ಮ ವೈದ್ಯಕೀಯ ಚಿಕಿತ್ಸೆಯಿಂದ ಅಂಕಲ್ ನಡೆಯೋ ಹಾಗೆ ಮಾಡಿದ್ರಿ. ನೀವು ಚಿಕಿತ್ಸೆ ಕೊಟ್ಟರೆ ವಾಸಿ ಆಗದೆ ಇರಲ್ಲ ಅಂತ ಅರ್ಥ ಆಯಿತು ಬಾಲನ್ ಅವರೇ. ನನಗಿರುವ ಈ ಟ್ಯೂಮರನ್ನು ನೀವು ವಾಸಿ ಮಾಡಬಲ್ಲಿರಾ? ಮಾಡ್ತೀರಿ ಅಂತ ಅನ್ಕೋತಿದ್ದೀನಿ ಬಾಲನ್ ಅವರೇ. ಮಾಡ್ತೀರಾ ಅಲ್ವಾ ಅಂತ ಕೇಳಿದ್ಲು. ವೈಶಾಲಿ, ನನ್ನ ಮೇಲಿರುವ ನಿನ್ನ ನಂಬಿಕೆಗೆ ಧನ್ಯವಾದಗಳು. ಆದರೆ ರಿಪೋರ್ಟ್ನಲ್ಲಿ ಇರೋದನ್ನು ನೋಡಿ ನಾನು ನಿಮಗೆ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳ್ದ. ನನಗೆ ಟ್ಯೂಮರ್ ಇದೆ ಅಂತ ತಿಳಿದು ಒಂದು 6 ತಿಂಗಳಾಯಿತು. ಆಗ್ನಿಂದ ಹಾಸ್ಪಿಟಲ್ಗಳಿಗೆ ಅಲೀತಾ ಇದ್ದೆ. ಡಾಕ್ಟರ್ಸ್ ರಿಪೋರ್ಟ್ಗಳನ್ನು ನೋಡಿ ಅಷ್ಟೇನೂ ಅಪಾಯ ಇಲ್ಲ, ವಾಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಿಮ್ಮನ್ನು ನೋಡಿದ ಮೇಲೆ ನನಗಾಗಿಯೇ ಬಂದ ಹಾಗೆ ನೀವು ಅನ್ನಿಸ್ತು ಅಂತ ಹೇಳಿದ್ಲು. ವೈಶಾಲಿ, ಅಷ್ಟೊಂದು ಭರವಸೆ ಇಟ್ಕೊಳ್ಬೇಡ. ನಾನು ಇವಾಗಲೇ ಏನೂ ಹೇಳೋಕ್ಕೆ ಆಗಲ್ಲ. ನಿನಗೆ ಟ್ಯೂಮರ್ ಯಾವ ಸ್ಟೇಜ್ನಲ್ಲಿದೆ ಅಂತ ತಿಳ್ಕೋಬೇಕು. ಆಮೇಲೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಹಾಗೇ ಆಗಲಿ ಬಾಲನ್ ಅವರೇ. ಆದರೆ ಒಂದು ವಿಷಯ, ಈ ವಿಷಯ ಯಾರಿಗೂ ತಿಳಿಬಾರ್ದು. ನನಗೆ ಇಷ್ಟ ಇಲ್ಲ ಬೇರೆ ಯಾರಿಗೂ ಗೊತ್ತಾಗೋದು. ನೀವು ಕೂಡ ಅಂತ ಹೇಳಿದ್ಲು. ಅರ್ಥ ಆಯಿತು ವೈಶಾಲಿ, ನಾನು ಯಾರಿಗೂ ಹೇಳಲ್ಲ. ಆರ್ಯನ್ಗೆ ಈ ವಿಷಯ ತಿಳಿದೇ ತಾನೇ ನಿಮ್ಮ ಮೇಲೆ ಅನುಕಂಪದಿಂದ ಇಲ್ಲಿ ಇರಲು ಬಿಟ್ಟಿದ್ದಾನೆ ಅಲ್ವಾ ಅಂದ ಬಾಲನ್. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅದು ಅನುಕಂಪ ಅಲ್ಲ. ನನ್ನ ಮೇಲಿರೋ ಪ್ರೀತಿಯಿಂದಾನೇ ಆರ್ಯ ನನ್ನನ್ನು ಇಲ್ಲಿ ಇರಲು ಬಿಟ್ಟಿದ್ದಾನೆ. ಆದರೆ ಆರ್ಯನಿಗೆ ಅದು ಅರ್ಥ ಆಗದೆ ಆ ಜಾಹ್ನವಿ ಮಾಯೆಯಲ್ಲಿ ಬಿದ್ದು ಅನುಕಂಪ ಅನ್ಕೋತಿದ್ದಾನೆ. ನೀವೇ ಹೇಳಿ ಬಾಲನ್ ಅವರೇ, ಯಾರಾದರೂ ಮೊದಲ ಪ್ರೀತಿಯನ್ನು ಮರೆತು ಬಿಡ್ತಾರಾ ಅಂತ ಕೇಳಿದ್ಲು. ಒಂದು ವೇಳೆ ನೀವು ಯಾರನ್ನಾದರೂ ಪ್ರೀತಿಸಿದಿದ್ರೆ ನೀವು ಮರೆತು ಬಿಡ್ತೀರಾ ಹೇಳಿ? ಬಾಲನ್ಗೆ ಶರ್ಮಿಳಾ ನೆನಪಿಗೆ ಬಂದಳು. ತಾನು ಶರ್ಮಿಳನ್ನು ಎಷ್ಟೇ ಪ್ರೀತಿಸಿದ್ರು ಅವಳು ಮಾತ್ರ ಆ ಪ್ರತಾಪ್ ವರ್ಮನನ್ನೇ ಇಷ್ಟಪಟ್ಟಿದ್ಲು. ನಾನು ಏನೇ ಮಾಡಿದರೂ ಆ ಪ್ರತಾಪ್ ವರ್ಮನ ಮಾಯೆಯಲ್ಲಿ ಬಿದ್ದು ನನ್ನನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ. ಆಗ ನಾನು ಅನುಭವಿಸಿದ ನೋವು ಇವಾಗ ಈ ವೈಶಾಲಿ ಕೂಡ ಅನುಭವಿಸ್ತಿದ್ದಾಳೆ. ನಿಜವಾಗಿ ಪ್ರೀತಿಸಿದವರಿಗೆ ಈ ಪ್ರೀತಿಯ ನೋವುಗಳು ತಪ್ಪೋದಿಲ್ಲ ಅಂತ ಯೋಚಿಸ್ತಿರುವಾಗ ನೀವು ಏನು ಮಾಡ್ತಿದ್ರಿ ಅಂದರೆ ಏನೂ ಮಾಡ್ತಿಲ್ಲ. ಆದರೂ ಪ್ರೀತಿ ಬಗ್ಗೆ ನಿಮಗೇನು ಗೊತ್ತು? ನೀವೇನು ಹೇಳ್ತೀರಾ ಬಿಡಿ ಅಂದ್ಲು ವೈಶಾಲಿ. ಪ್ರೀತಿಸಿದರೆ ನೋವುಗಳು ತಪ್ಪಲ್ಲ ಅಂತ ಗೊತ್ತು ನನಗೆ ವೈಶಾಲಿ.
ಆ ನೋವು ಹೇಗಿರುತ್ತೆ ಅಂತ ಕೂಡ ನಂಗೆ ಗೊತ್ತು ಅಂದ. ವೈಶಾಲಿ ಆಶ್ಚರ್ಯದಿಂದ ಬಾಲನ್ ಕಡೆ ನೋಡಿದ್ಲು. ಯಾಕೆ ಹಾಗೆ ನೋಡ್ತಿದೀಯ? ನನಗೆ ಪ್ರೀತಿ ಬಗ್ಗೆ ಹೇಗೆ ಗೊತ್ತು ಅಂತನಾ? ನಾನು ಒಂದಾನೊಂದು ಕಾಲದಲ್ಲಿ ಪ್ರೀತಿಸಿದವನೇ. ನನ್ನ ಪ್ರೀತಿಯನ್ನು ಬೇಡ ಅಂದ್ಲು ಅಂತ ಇಲ್ಲಿ ಇರಲಾಗದೆ ಕೇರಳಕ್ಕೆ ಹೋದೆ ಅಂತ ಹೇಳ್ದ ಬಾಲನ್. ಹಾಗಾದರೆ ನೀವು ಕೂಡ ಪ್ರೀತಿಯ ನೋವನ್ನು ಅನುಭವಿಸಿದ್ರಾ ಅಂತ ಕೇಳಿದ್ಲು. ಅನುಭವಿಸಿದ್ದಲ್ಲ ವೈಶಾಲಿ, ಆ ನೋವನ್ನು ನಾನು ಈಗಲೂ ಕೂಡ ಇನ್ನೂ ಅನುಭವಿಸ್ತಾನೇ ಇದ್ದೀನಿ. ಬಾಲನ್ ಅವರೇ, ನಿಮ್ಮದು ಒನ್ ಸೈಡ್ ಲವ್ ಇದ್ದ ಹಾಗಿದೆ. ಒನ್ ಸೈಡ್ ಲವ್ಗೆ ನೀವು ಇಷ್ಟೊಂದು ನೋವು ಅನುಭವಿಸ್ತಿದ್ದೀರಾ ಅಂದರೆ, ಇನ್ನು ನನ್ನ ಲವ್ ಅಂದರೆ ನಾವಿಬ್ಬರು 4 ವರ್ಷಗಳಿಂದ ಪ್ರೀತಿಸ್ಕೊಂಡಿದ್ವಿ. ನನಗೆ ಹೇಗಿರುತ್ತೆ ಅಂತ ಯೋಚಿಸಿ ನೋಡಿ ಅಂದ್ಲು ವೈಶಾಲಿ. ಈ ಕತೆ ಮುಂದುವರಿಯೋದು. ಬಾಲನ್ ಇವಳ ಕಾಯಿಲೆ ವಾಸಿ ಮಾಡಲು ಒಪ್ಕೋತಾನ? ಇವಳ ಕಾಯಿಲೆನ ವಾಸಿ ಮಾಡ್ತಾನ? ಮುಂದೆ ಏನಾಗುತ್ತೆ? ಆರ್ಯ ಮೊದಲು ಇಲ್ಲಿಗೆ ಬಂದು ಇವಳನ್ನು ದೂರ ಮಾಡ್ತಾನ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು.